ಎಲ್ಲ ಬದಲಾವಣೆ ಆಗ್ತಿತ್ತು. ಹೆಳೆಗರುವನ್ನು ಬಂಟ ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟಾಬಿಲ್ಲೆ ಆಡಿಕೊಂಡು ಕದ್ದು ತಿನ್ನುವಳು ಸೀಬೇಕಾಗಿ ಅಣ್ಣಾಗಿಲ್ಲ ಇನ್ನೂ ಕಾಯಿ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ. ನೋಡಿ, ಒಂದು ಅರ್ಥವನ್ನ ಎಷ್ಟು ಚೆನ್ನಾಗಿ ಕೊಡುತ್ತೆ. ಪುಟ್ಟ ಹುಡುಗಿಗೆ ಇಷ್ಟು ಬೇಗ ಮದುವೆ ಯಾಕೆ, ಅದನ್ನು ನೇರವಾಗಿ ಹೇಳೋಕ್ಕಾಗಲ್ಲ. ಆದರೆ ಆ ಜನಗಳ ಮುಂದೆ ಒಂದಿಷ್ಟು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ಬೀದಿನಲ್ಲಿ ಜನಗಳ ಮಧ್ಯೆ ಇದ್ದಾಗ ಹೇಳಿದಾಗ ಎಷ್ಟು ಬದಲಾವಣೆ ಆಗುತ್ತೆ, ಎಷ್ಟು ಚೆನ್ನಾಗಿ. ಎಳೆಗರುವನ್ನು ಬಂಡಿಗೆ ಬಿಗಿದು ಎಳೆಯೆಂದರೆ ಅದು ಎಳೆಯುವುದೇನು. ಚಿಕ್ಕ ಮಗುನ, ಹೆಣ್ಣು ಮಗುನ ಮೆಚ್ಚುಗೆ ಅಗ್ದಲೇ ಇರ್ತಕ್ಕಂತಹ ಆ ಮಗುವಿನಿಗೆ ಮದುವೆ ಮಾಡಿದ್ರೆ ಎಳೆಯುತ್ತಾ ಕಟ್ಕೊಡುತ್ತಾ ಇನ್ನೂ ಆಟ ಆಡೋಂಥ ಮಗು. ಇಂಥವನ್ನ ಬೀದಿ ನಾಟಕದ ಮೂಲಕ ಸಮಾಜದಲ್ಲಿ ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆ ಕೊಡುವಂಥ ಕೆಲಸ ಆಗಬೇಕು. ಬದಲಾವಣೆ ಮಾಡೋಣ. ನಮ್ಮ ಮಕ್ಕಳನ್ನ 5 ಸಿಗಳಿಂದ ದೂರ ಇರಿಸಿ. 1 ಸಿ, ಮಕ್ಕಳೇ ಸೆಲ್ಫೋನ್ ಅವಾಯ್ಡ್ ಮಾಡಿ. ಲೋನ್ಲಿನೆಸ್ಸಿಗೆ ತುತ್ತಾಗ್ತಾ ಇದ್ದಾರೆ ಮಕ್ಕಳು, ಡ್ರೋಸಿನೆಸ್ಸಿಗೆ ತುತ್ತಾಗ್ತಾ ಇದ್ದಾರೆ, ಲೇಜಿನೆಸ್ಸಿಗೆ ತುತ್ತಾಗ್ತಾ ಇದ್ದಾರೆ, ಮಾನಸಿಕ ಖಿನ್ನತೆಗೊಳಗಾಗ್ತಾ ಇದ್ದಾರೆ ಮಕ್ಕಳು. 2ನೇ ಸಿ, ಚಾಟಿಂಗ್ ಮಾಡೋದು ಬಿಡಿಸಿ. ಯಾಕೆಂದರೆ ಫೋಬಿಯಾ ತುತ್ತಾಗ್ತಾ ಇದ್ದಾರೆ ಮಕ್ಕಳು ಇವತ್ತು. ಸ್ಕ್ರೀನ್ ಫೋಬಿಯಾ, ಟಚ್ ಫೋಬಿಯಾ, ಈ ಥರ ಫೋಬಿಯಾಗೆ ತುತ್ತಾಗ್ತಾ ಇದ್ದಾರೆ. 3ನೇ ಸಿ, ಮೊದಲು ಕೇಬಲ್ ಕಿತ್ತಾಕಿ ಮನೆಯಾಳಾಗ ಧಾರಾವಾಹಿ ನೋಡೋ ಬದಲು ಈ ನಾಟಕ ನೋಡಿ ನೈಜತೆಯನ್ನು ಕಟ್ಕೊಳ್ಳೋದು. 4ನೇ ಸಿ, ಕೆಟ್ಟ ಸಿನಿಮಾಗಳಿಂದ ದೂರ ಇರಿ. 5ನೇ ಸಿ, ಕ್ರಿಕೆಟಿಂದ ಆದಷ್ಟು ದೂರ ಇರಿ. ಆಲ್ರೆಡಿ ಅಂತ ಹೇಳಲ್ಲ, ದೂರ ಇರಿ. ಹಾಗಾದ್ರೆ ಏನು ಕೊಡಬೇಕು ಮಕ್ಕಳಿಗೆ? 5 ಐ ಕೊಡಿ. ಇನ್ವೆಸ್ಟಿಗೇಷನ್, ಇನ್ಫಾರ್ಮೇಷನ್, ಇನ್ವಾಲ್ವ್ಮೆಂಟ್. ಆಗ ಎಂಕ್ವೈರಿ ಮಾಡೋ ಕ್ಯಾರೆಕ್ಟ್ರು, ಆಗ ಇನೋವೇಟಿವ್ ಆಗ್ತದೆ ಮಕ್ಕಳು. ಅದೆಲ್ಲವನ್ನು ಕಲಿಸ್ಕೊಡೋದು ನಾಟಕ. ಈ ಮಂದಿರ ನಮ್ಮ ದಿಲೀಪ್ ತುಂಬ ಅದ್ಭುತವಾಗಿ ಶ್ರಮಪಟ್ಟು ತನ್ನ ಜೀವನಕ್ಕೂ ದಾರಿ ಎರಿತಾ ಇದ್ದಾನೆ. ಮಕ್ಕಳೊಂದಿಗೆ ತನ್ನ ಕಲೆಯನ್ನು ಮುಂದುವರಿಸ್ತಾ ಇದ್ದಾನೆ. ಹಾಗಾಗಿ ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.